ಆ ಸೆಲ್ಸ್ಗಳು ಹೇಗೆ ನೋಡಿ, ಯಾವುದು ಎಷ್ಟು ಬೆಳಿಬೇಕು, ಯಾವುದು ಎಷ್ಟು ಬದುಕಬೇಕು ಅನ್ನೋದೊಂದು ಸೈನ್ಸ್ ಇದೆ. ಅದರ ಗ್ರೋಯಿಂಗ್ ಸೈನ್ಸು ಇದೆ. ಇವಾಗ ನಮ್ಮ ಕೂದಲು ಬೆಳೀತದೆ ಅಲ್ವಾ? ಕೂದಲು ಬೆಳೆದಂಗೆ ಮೂಗು ಬೆಳೆದಿದ್ರೆ ಹಿಂಗೆ ಮೂಗು ಹಿಡ್ಕೊಂಡು ಓಡಾಡ್ಬೇಕಾಗಿತ್ತು ನಾವು. ಹಲ್ಲು ಬೆಳೆದಿದ್ರೆ ಅಲ್ವಾ? ಅದಕ್ಕೆ ದೇವರಂದರೆ ಅವನು ಎಂಥ ಇಂಜಿನಿಯರ್ ನೋಡಿ, ಹೆಂಗೆ ರಚನೆ ಮಾಡಿದ್ದಾನೆ ಶರೀರವನ್ನು ಅಲ್ವಾ? ಈ ಸ್ಕಿನ್ನು ಕೂಡ ಸೆಲ್ಸಿಂದನೇ ರಚನೆ ಆಗಿರೋದು. ಹೇರ್ ಸೆಲ್ಸ್ ಇರ್ತವೆ, ಸ್ಕಿನ್ ಸೆಲ್ಸ್ ಇರ್ತದೆ, ಮತ್ತು ಈ ಉಗುರು ಕೂಡ ಸೆಲ್ಸಿಂದ ಉತ್ಪತ್ತಿ ಆಗ್ತವೆ. ಈ ಉಗುರು ಕೂದಲು ಬೆಳೆದಂಗೆ ಮೂಗು ಬೆಳೆಯಲ್ಲ, ಹಲ್ಲು ಬೆಳೆಯಲ್ಲ. ನೋಡ್ರಿ ಎಷ್ಟು ಸೈನ್ಸ್ ಇದೆ. ಉಗುರಿನಲ್ಲಿ ಜೀವ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಉಗುರಿನಲ್ಲಿ ಜೀವ ಇದೆ, ಆದರೆ ಉಗುರು ಕಟ್ ಮಾಡಿದರೆ ನೋವಾಗಲ್ಲ, ಕೂದಲು ಕಟ್ ಮಾಡಿದರೆ ನೋವಾಗಲ್ಲ. ಎಂಥ ಒಂದು ಅದ್ಭುತ ವಿಜ್ಞಾನ ಇದೆಲ್ಲ, ನಾವೆಲ್ಲ ಇದನ್ನು ತಿಳ್ಕೊಂಡೇ ಇಲ್ಲ. ಯಾಕಂದರೆ ಈ ಕಡೆಗೆ ನಮ್ಗೆ ಗಮನ ಇಲ್ಲ. ಎಲ್ಲರೂ ಕಮಲಿ ಧಾರಾವಾಹಿ ಕಡೆ ಗಮನ ಇರ್ತದೆ. ಏನು ಮಾಡೋದು? ರಿಲ್ಯಾಕ್ಸ್. ಈಗ ನೇರವಾಗಿ ಕುತ್ಕೊಳ್ಳಿ. ಕಾರ್ಯಕ್ರಮದ ಮುಕ್ತಾಯ. ನಿಮಗೆಲ್ಲ ಇಷ್ಟೆಲ್ಲ ಕಷ್ಟ ಆಗಲಿಕ್ಕೆ ಕಾರಣ ಏನಂತ ನನಗೆ ಗೊತ್ತಾಗುತ್ತೆ. ನಿಮ್ಮ ಹೊಟ್ಟೆ ಶುದ್ಧ ಇಲ್ಲ. ಯಾರ್ಯಾರು ಪಂಚಭೂತ ಶುದ್ಧಿ ತಗೊಂಡಿದ್ದೀರಾ, ಈ ಕಾರ್ಯಕ್ರಮ ಮುಗಿದ ಮೇಲೆ ತೊಗೊಳ್ಳಿ ಅವನ್ನ. ಮತ್ತು ಈಗ ತೊಗೊಂಡು ಹೊಟ್ಟೆ ಶುದ್ಧಿಯಾಗಿ ಸ್ವಲ್ಪ ಒಂದು 2-3 ದಿವಸ ವೀಕ್ನೆಸ್ ಆಗುತ್ತೆ, ಮತ್ತು ಯೋಗಕ್ಕೆ ಬರೋಕ್ಕಾಗಲ್ಲ. ಯಾರ್ಯಾರು ತೊಗೊಂಡು ಇಟ್ಕೊಂಡಿದ್ದೀರಾ, ಈ ಕಾರ್ಯಕ್ರಮ ಮುಗಿದ ಮೇಲೆ 14-15ನೇ ತಾರೀಕಿಗೆ ಶುರು ಮಾಡಿ, ಆಯಿತಾ? ಆಮೇಲೆ ಯಾರ್ಯಾರು ತೊಗೊಂಡಿಲ್ಲ ಅದನ್ನು ತೊಗೊಳ್ಳಿ ಎಲ್ಲರೂ. ಭಾಳ ಒಳ್ಳೆ ಹೊಟ್ಟೆ ಸ್ವಚ್ಛ ಆಗುತ್ತೆ, ಮಸ್ತಾಗಿ ಯೋಗಾಸನ ಮಾಡ್ಬೋದು. ನಿಮ್ಮ ಕರಳು ಶುದ್ಧ ಆಗಿದ್ದರೆ ಬಾಡಿಯಲ್ಲಿ ಭಾಳ ಎನರ್ಜಿ ಇರ್ತದೆ, ಎಲ್ಲ ಹಿಡಿದ್ಬಿಟ್ಟಿರ್ತದೆ ಕರಳೆಲ್ಲ. ಅದಕ್ಕೆ ಆ ಶುದ್ಧೀಕರಣದ ಕಿಟ್ಟನ್ನು ತಾವೆಲ್ಲರೂ ತಗೋಬೇಕು, ತಗೊಳ್ಳೇಬೇಕು. ಅಂದರೆ ಶರೀರ ಶುದ್ಧ ಆಗ್ತದೆ. ಈ ಗಾಡಿಗೆಲ್ಲ ಸರ್ವಿಸ್ ಮಾಡ್ತೇವೆ, ಬಾಡಿಗೆ ಸರ್ವಿಸ್ ಬೇಡವೇನು? ಹಾಗಾಗಿ ಅದನ್ನು ತಗೊಳ್ಳಿ. ಹಾಗೆ ಬಸವ ಟಿ ವಿಗೆ ಆ ಕಿಟ್ ತಗೊಂಡ್ರೂ ಪರವಾಗಿಲ್ಲ, ತಗೊಳ್ಳೋದಿದ್ರೂ ಪರವಾಗಿಲ್ಲ, ನೀವೆಲ್ಲರೂ ಮೆಂಬರ್ ಆಗಿ. ಯಾರ ಹತ್ರ ದುಡ್ಡಿಲ್ಲ ಅವ್ರು ನನ್ನ ಹತ್ರ ಬನ್ನಿ, ನಾನು ಅವ್ರಿಗೆ 100 ರೂಪಾಯಿ ಕೊಡ್ತೇನೆ ಮೆಂಬರ್ ಆಗಲಿಕ್ಕೆ. ಅದು ಮೆಂಬರ್ ಆಗ್ಲಿಕ್ಕೆ ಬರೀ 100 ರೂಪಾಯಿ. ಎಲ್ಲರ ಹತ್ರ ದುಡ್ಡಿದೆ, ಅಕಸ್ಮಾತ್ ಯಾರು ತುಂಬ ಕಡು ಬಡವರಿದ್ದರೆ ನನ್ನ ಹತ್ರ ಬನ್ನಿ, ಬೇಕಾದ್ರೆ ನಾನೇ ದುಡ್ಡು ಕೊಟ್ಬಿಡ್ತೇನೆ ಅವ್ರಿಗೆ. ನೀವೆಲ್ಲ ಬಸವ ಟಿ ವಿ ಮೆಂಬರ್ ಆಗಬೇಕು, 100 ರೂಪಾಯಿ ಕೊಟ್ಟು, ತಿಳಿತಾ? ಅದು ಬಸವ ಟಿ ವಿ ಅಂದರೆ ಅಲ್ಲಿ ಏನಿದೆ, ಅದು ಸಂಸ್ಕಾರದ ಬೆಳಕು, ಸಂಸ್ಕಾರವನ್ನು ಕೊಡ್ತದೆ. ಮನೆಯಲ್ಲಿ ಬಸವ ಟಿ ವಿ ಹಚ್ಚಿದರೆ ಒಳ್ಳೊಳ್ಳೆ ಪ್ರವಚನ, ಒಳ್ಳೊಳ್ಳೆ ವಚನ ಗಾಯನ ಎಲ್ಲ ಕೇಳಿಸ್ಬರ್ತವೆ ಅಲ್ವಾ? ಯಾವುದ್ಯಾವುದೋ ಚಾನಲ್ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ನೋಡಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಇದು ನೋಡಿರಿ ತಲೆ ನೆಟ್ಟಗಾಗ್ತದೆ. ಹಾಗೆ ಅದಕ್ಕೆಲ್ಲ ತಾವೆಲ್ಲ ಸದಸ್ಯರಾಗಿ ತಿಂಗಳಿಗೆ 100 ರೂಪಾಯಿ ಕಟ್ಟೋದು ನಮಗೇನು ದೊಡ್ಡದಲ್ಲ. ಧರ್ಮದ ಕಾರ್ಯ. ಪಾನಿಪುರಿ ತಿನ್ನೋದು ಬಿಟ್ಟರೆ ಬಂದುಬಿಡ್ತದೆ ಅಷ್ಟು ದುಡ್ಡು. ತ್ಯಾಗ ಮಾಡಿ ಯೋಗಕ್ಕಾಗಿ ಖರ್ಚು ಮಾಡೋದೇ ನಿಜವಾದ ಯೋಗ. ಅದಕ್ಕೆ ನೀವೇನು ಖರ್ಚು ಮಾಡ್ತಿರಲ್ಲ 100 ರೂಪಾಯಿ ಅದನ್ನು ತೆಗೆದು ಪ್ರತಿ ತಿಂಗಳು 100 ರೂಪಾಯಿ ತಿಂಗಳಿಗೆ ಅಷ್ಟೇ ತಾವೆಲ್ಲ ಮೆಂಬರ್ ಆಗಬೇಕು. ಯಾಕಂದರೆ ಬಸವಣ್ಣನವರು ಅಂದರೆ ಮಹಾಗುರುಗಳು. ಅವರು ಒಂದು ಧರ್ಮಕ್ಕೂ ಸೀಮಿತವಾದವರಲ್ಲ, ಅವರನ್ನು ನಾವು ಪ್ರಪಂಚಕ್ಕೆ ಪರಿಚಯಿಸಬೇಕಾಗಿದೆ. ನಮ್ಮ ಭಾರತೀಯರ ಕರ್ತವ್ಯ ಅದು. ಭಾರತ ದೇಶ ಅಂದರೆ ಜಯ ಬಸವೇಶ. ಬಸವಣ್ಣವರು ಜಾತಿ ಬೇಡ ಅಂದಿತ್ತಪ್ಪ. ಬಸವಣ್ಣವರು ಯೋಗ ಮಾಡಿ ಆರೋಗ್ಯವಾಗಿ ಆಧ್ಯಾತ್ಮಿಕವಾಗಿ ಬದುಕು ಅಂತ ಹೇಳಿತ್ತಪ್ಪ. ಬಸವಣ್ಣವರು ಹೆಣ್ಣು ಗಂಡು ಭೇದ ಬೇಡ ಅಂತ ಹೇಳಿತ್ತಪ್ಪ. ಬಸವಣ್ಣವರು ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಅಂದಿರುತ್ತಪ್ಪ. ಅಂಥ ಬಸವಾದಿ ಶರಣರ ಚಿಂತನೆಗಳಂದರೆ ಅವು ಯೂನಿವರ್ಸಲ್ ಆಗಬೇಕು. ಮಹಾ ಆಧ್ಯಾತ್ಮಿಕ ವಿಜ್ಞಾನಿಗಳವರು ಅವರ ತತ್ವವನ್ನು ಪ್ರಸಾರ ಮಾಡತಕ್ಕಂಥ ಬಸವ ಟಿ ವಿಯನ್ನು ನಾವೆಲ್ಲ ಬೆಂಬಲಿಸಿದರೆ ಸಮಾಜದ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಆಸ್ತಿ ಕೊಟ್ಟೋದಂಗೆ ಆಗ್ತದೆ. ಬಸವ ಟಿ ವಿ ವಿಶ್ವವಿಖ್ಯಾತ ಆಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ತಾವೆಲ್ಲ ಸಹಕರಿಸಿ ಮೆಂಬರ್ ಆಗಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಆದಮೇಲೆ ನೇರವಾಗಿ ಕೂತ್ಕೊಳ್ಳಿ. ನಮಸ್ಕಾರ ಮುದ್ರೆ. ಜಯ ಬಸವರಾಜ ಭಕ್ತ ಜನ ಸುರಭೂಜ ಜಯತು ಮಹಾಕಾರಣಿಕ ಲಿಂಗದೇವನ ಘನ ತೇಜ
ಜಯತು ಕರುಣಾ ಸಿಂಧು ಭಜಕ ಜನಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವೇದಿಕೆ ಮೇಲಿರುವ ಎಲ್ಲ ಯೋಗ ಬಂಧುಗಳಿಗೆ ಹಾಗೂ ಸಂಗೀತ ಬಳಗದವರಿಗೆ, ಪತ್ರಿಕಾ ವರದಿಗಾರರಲ್ಲಿ, ಎಲ್ಲ ಯೋಗ ಸಾಧಕರಲ್ಲಿ, ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಪ್ರಸಾರ ಮಾಡ್ತಿರ್ತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದವರಲ್ಲಿ, ಕಾರ್ಯಕ್ರಮದ ಆಯೋಜಕರಲ್ಲಿ, ತಮ್ಮೆಲ್ಲರ ಜಂಗಮ ಪಾದಗಳಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣಾರ್ಥಿಗಳು. ಹೆಸರು ಶಿವಮೂರ್ತಿ ಅಂತೇಳಿ ವೃತ್ತಿಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ. ಮೊದಲನೇದಾಗಿ ನನ್ನ ಅನಿಸಿಕೆಯನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಗುರುಗಳಲ್ಲಿ ಕೋರಿಕೆಯನ್ನು ಸಲ್ಲಿಸ್ತಾ, ಯಾಕಂದರೆ ಅವರಲ್ಲಿ ನಾನು ಅವರ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ದಿನಗಳಾಯಿತು. ಹಾಗೆ ಈಗ ಸುಮಾರು 9 ದಿನಗಳಿಂದ ಪ್ರತಿಯೊಬ್ಬರೂ ಸಹ ಇಲ್ಲಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ದಯಮಾಡಿ ಒಂದು ರಿಕ್ವೆಸ್ಟು ಏನಂತಂದರೆ, ಎಲ್ಲರಲ್ಲಿ ಮೊಬೈಲ್ ಇದೆ, 1 ನಿಮಿಷಗಳ ಕಾಲ ಮೊಬೈಲನ್ನು ಓಪನ್ ಮಾಡ್ಕೊಂಡ್ಬಿಟ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಬಂದಾದ ದಿನದಿಂದಲೂ ಸಹ ತಮ್ಮ ಗುರುಗಳು ಹೇಳ್ತಾನೆ ಬಂದಿದ್ದಾರೆ, ನಾವು ಯಾರೂ ಸಹ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ 3 ಯೂಟ್ಯೂಬ್ ಚಾನಲ್ಗಳಲ್ಲಿ ಅವರಲ್ಲಿದ್ದಾವೆ. ವೈದ್ಯಶ್ರೀ ಕನ್ನಡಸಣ ಅಂತೇಳಿ, ಆಯುರ್ವೇದಿಕ್ ಮೆಡಿಸಿನ್ ಕನ್ನಡ, ಮತ್ತೊಂದು ಇನ್ನೊಂದು ಚಾನಲ್ ಇದೆ. ಆ 3 ಚಾನಲ್. ಈಗ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಗುರುಗಳ ಒಪ್ಪಿಗೆ ಪಡೆದುಕೊಂಡು. ಯಾಕಂದರೆ ಆ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನಾನು ಸುಮಾರು 15 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಈಗ ನಾನು ಗುರುಗಳ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂತ ಸುಮಾರು ವಿಷಯಗಳನ್ನು ನಾನು ಅದರಲ್ಲಿ ತಿಳ್ಕೊಂಡಿದ್ದೀನಿ. ಅದರಲ್ಲಿ ಒಂದು ವಿಷಯ ಇನ್ನು ಗುರುಗಳ ಒಪ್ಪಿಗೆ ಪಡೆದು ಅವರ ಒಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಪ್ಪ ಅಂತಂದರೆ, ಮಹಿಳೆಯರಲ್ಲಿ ವಿಶೇಷವಾಗಿ ಋತುಚಕ್ರದ ಸಮಸ್ಯೆ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಸಮಸ್ಯೆಯ ಬಗ್ಗೆ ನಾನು ಈ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಕೆಲವು ಮಹಿಳೆಯರಿಗೆ ಋತುಚಕ್ರ ಸರಿ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಈ ಎಲ್ಲರೂ ಸಹ ದಾಸವಾಳ ಗಿಡ ನೋಡಿದರೆ, ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ ಸಸ್ಯನ ನೋಡಿದರೆ, ಗಿಡ ನೋಡಿದರೆ, ಅದರಲ್ಲಿ ಒಂದು ಯಾವ್ದಾವಾಗಿರ್ಬೋದು, ಕೆಂಪು ದಾಸವಾಳ ಆಗಿರ್ಬೋದು, ಬಿಳಿ ದಾಸವಾಳ ಆಗಿರ್ಬೋದು, ಅದರಲ್ಲಿ ಆ ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆಯನ್ನು ಎರಡನ್ನೂ ತಗೊಂಡು ಮನೆಯಲ್ಲಿರ್ತಕ್ಕಂಥ ಚಕ್ಕೆ, ಲವಂಗ, ಈ ಥರವಾಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನು, ಮತ್ತು ನಾವು ತೆಗೆದುಕೊಂಡಿರ್ತಕ್ಕಂಥ ಬಿಳಿ ಹೂವಾಗಿರ್ಬೋದು ಅಥವಾ ಕೆಂಪು ಹೂವಾಗಿರ್ಬೋದು, ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು 1 ಲೋಟ ನೀರಲ್ಲಿ ಚೆನ್ನಾಗಿ ಕುದಿಸಬೇಕು. ಆ ಕುದಿಸಿ ಅರ್ಧ ಲೋಟ ಬರೋ ರೀತಿಯಲ್ಲಿ ಆ ನೀರನ್ನು ಕುದಿಸಿ ಆ ಒಂದು ನೀರನ್ನು ಸೋಸಿ ಕುಡಿಬೇಕು. ಯಾವ ಕುಡಿಬೇಕಂತಂದರೆ, ನಾಳೆ ಆ ಒಂದು ಕ್ರಿಯೆ ಸ್ಟಾರ್ಟ್ ಆಗ್ತೈತೆ ಅನ್ನೋದಕ್ಕೆ 1 ದಿನ ಮುಂಚಿತವಾಗಿ ಈ ಒಂದು ಸೇವನೆ ಮಾಡಬೇಕಂತ ಹೇಳ್ತಾ ಈ ವಿಷಯವನ್ನು ತಿಳಿದುಕೊಟ್ಟಿದ್ದೆ. ಮತ್ತು ಗುರುಗಳ ವಿಷಯವನ್ನು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿರ್ತಕ್ಕಂಥ ಗುರುಗಳಿಗೆ ನಾನು ಭಕ್ತಿಪೂರ್ಣವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. 12ನೇ ಶತಮಾನದಲ್ಲಿ ಬಸವಣ್ಣ ಚನ್ನಬಸವಣ್ಣ ಇದ್ದರು. 21ನೇ ಶತಮಾನದಲ್ಲಿ ನಮಗೆ ಇಬ್ಬರು ಬಸವಣ್ಣ ಮತ್ತು ಚನ್ನಬಸವಣ್ಣವರು ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ನಮ್ಮ ಜೀವನ ಏನಾಗಿದೆ ಅಂದರೆ ಭಾಳ ಸುಖವಾಗಿದೆ. ಗಾಡಿಯಲ್ಲೇ ಓಡಾಡ್ತೀವಿ, ಮತ್ತು ಕುತ್ಕೊತೀವಿ, ಮೊಬೈಲ್ ನೋಡ್ತೀವಿ, ಇವರಿಗೂ ಸಹಿತ ಹೋಗೋಕ್ಕೆ ಮರ್ತೋಗ್ತೀವಿ. ಸೊ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಮತ್ತು ನಿಂತಲ್ಲೇ ಎಲ್ಲ ಕೆಲಸ ಮಾಡ್ತಿರ್ತೀವಿ. ಸೊ ಇದರಿಂದ ಯೂರಿನ್ಗೂ ಹೋಗಲ್ಲ, ಸಾಲ್ಟ್ ಅಕ್ಯುಮುಲೇಷನ್ ಬಾಡಿ ಒಳಗೆ ಆಗ್ತದೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ, ಯಾವುದೇ ಥರದಂಥ ಬೆವರು ಸಹಿತ ಹೊರಗೆ ಬರಲ್ಲ. ಇದರಿಂದ ಡಯಾಬಿಟಿಕ್ಕು ಮತ್ತು BP ಬರೋಕ್ಕೆ ತುಂಬ ನಾವೇ ಆಹ್ವಾನ ಕೊಡ್ತೀವಿ. ಸೊ ಯಾರ್ಯಾರು ಒಂದು ಸ್ವಲ್ಪ ಕೈ ಎತ್ತಿದ್ದೀರಾ, ಯಾರಿಗೆ BP ಇಲ್ಲ, ಶುಗರ್ ಇಲ್ಲ, ಕೈ ಎತ್ತಿರಿ. ಸೊ ನಿಮ್ಮೆಲ್ಲರ ಪರವಾಗಿ ನಿಜವಾಗ್ಲೂ ನೀವು ನಮಗೆ ಸಿಕ್ಕಿದ್ದೀರಾ. ಇನ್ಮೇಲೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿನ ಚೆನ್ನಾಗಿ ಮಾಡ್ಕೊತೀವಿ. ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.
ಒಬ್ಬರು ವಿಶೇಷ ವ್ಯಕ್ತಿ ಇಲ್ಲಿ ಬಂದಿದ್ದಾರಂತೆ, ಸುಮಾರು 3-4 ದಿವಸದಿಂದ ಬರ್ತಾ ಇದ್ದಾರೆ. ಅವ್ರ ಹೆಸರು ಡಾಕ್ಟರ್ ಅರ್ಚನಾ ಅಂತ. ದಯಮಾಡಿ ಇಲ್ಲಿದ್ದೀರಾ? ಡಾಕ್ಟರ್ ಅರ್ಚನಾ ನಮ್ಮ ಕೃಷ್ಣ ನರ್ಸಿಂಗ್ ಹೋಮ್ನ ಮಾಲೀಕರು. ನಿನ್ನೆ ಬಂದಿದ್ರಂತೆ. ಅವರು ಸಹಜವಾದಂತಹ ಡಿಲಿವರಿಯನ್ನು ಮಾಡಿಸ್ತಾರಂತೆ ಬಹಳ. ಹಾಗಾಗಿ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಅಭಿನಂದಿಸರು. ಒಬ್ಬರು ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣ ಶರಣಾರ್ಥಿ, ಎಲ್ಲರೂ ಇದೆ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಎಲ್ಲರೂ ಒಂದ್ಸರಿ ಗುರುವಿನ ಪ್ರಾರ್ಥನೆ ಮಾಡೋಣ. ಕೈ ನಮಸ್ಕಾರ ಸ್ಥಿತಿಯಲ್ಲಿ ಹೇಳಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಲೆಬಾಗಿ ನಮಸ್ಕರಿಸೋಣ. ಎಲ್ರಿಗೂ ವೇದಿಕೆ ಮೇಲೆ ಕೂತಿರುವ ಚನ್ನಬಸಣ್ಣ ಗುರುವವರಿಗೆ ನಾನು ಅವ್ರನ್ನ ಪರಮ ಪೂಜ್ಯ ಗುರು ಅಂತ, ಡಾಕ್ಟರ್ ಚನ್ನಬಸಣ್ಣ ಅನ್ನೋದಕ್ಕಿಂತ ಪರಮ ಪೂಜ್ಯ ಗುರು. ಯಾಕೆಂದರೆ ಒಬ್ಬ ಗುರು ನಮ್ಮ ಕೈ ಹಿಡಿದ್ರು ಅಂದರೆ ಆ ದೋಣಿಯಲ್ಲಿ ಕುತ್ಕೊಂಡಾಗ ನಮ್ಮ ಸಮುದ್ರ ಹೆಂಗೆ ನಾವು ದಾಟ್ತೀವೋ ಹಾಗೆ ಗುರು ನಮ್ಮ ಶಕ್ತಿಯಾಗಿ, ನಮ್ಮ ಬೆಳಕಾಗಿ ನಮ್ಮ ಜೀವನದಲ್ಲಿ ಬರ್ತಾರೆ. ನಾನು ಈ 8 ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ. ಶ್ರೀ ಪತಂಜಲಿ ಯೋಗಾಸನಕ್ಕೆ ಸಂಸ್ಕಾರ ಸಂಘಟನೆ ಸೇವೆ ಅಂತ ನಮ್ಮ ಸಮಿತಿಯ ಧ್ಯೇಯ ದೇಶ. ನಮ್ಮ ಸಂಸ್ಕಾರದಲ್ಲಿ ನಮ್ಮ ಸಮಿತಿಯಲ್ಲಿ ಹೇಗೆ ನಮಗೆ ಹೇಳ್ಕೊಡ್ತಂದ್ರೆ ಗುರುಗಳು ಹೇಳ್ತಾರೆ, ಮಾತೃಭೋಜನ ಕೈತುತ್ತು, ಚಾರಣ, ಟ್ರೆಕ್ಕಿಂಗ್ ಮತ್ತು ಅಭ್ಯಂಜನ ಸ್ನಾನ ಮತ್ತು ಎಲ್ಲ ಒಂದು ಸಂಗಮ. ಯೋಗ ಬಂಧುಗಳು ನಾವೆಲ್ಲರನ್ನ ಯೋಗ ಸರ್ ಅಂತ ಕರೆಯೋದಿಲ್ಲ, ಯೋಗ ಶಿಕ್ಷಕರಂತ, ಯೋಗ ಅಭ್ಯರ್ಥಿಗಳಂತ ಕರೆಯೋದು, ಯೋಗ ಬಂಧುಗಳು ಅಂತ ನಮ್ಮ ಸಮಿತಿಯನ್ನು ಕರೀತಾ ಇದ್ದೀವಿ. ಹಾಗಾಗಿ ನನಗೆ ನೀವೆಲ್ಲರೂ ನನಗೆ ಯೋಗ ಬಂದಿದೆ. ಅದಕ್ಕೆ ನಾನು ಯೋಗಕ್ಕೆ ಬಂದಿದ್ದ 2016ರಲ್ಲಿ ಬಂದು, ಅವಾಗ ನನ್ನ ಮನಸ್ಥಿತಿ ಹೇಗಿತ್ತು ಅಂದರೆ ನಾನು ಆತ್ಮಹತ್ಯೆಗೆ ಹೋಗ್ಬಿಟ್ಟಿದ್ದೆ. ನನ್ನ ಸಂಸಾರದಲ್ಲಿ 2 ಸಂಸಾರದಲ್ಲಿ, ಒಂದು ಸಂಸಾರದಲ್ಲಿ 2 ಚಕ್ರ ಬೇಕು. ಆ ಚಕ್ರದಲ್ಲಿ ಒಬ್ಬರು ಇಲ್ಲ ಅಂದ್ರೂ ಸಂಸಾರ ನಡೆಸೋದು ತುಂಬ ಕಷ್ಟ. ಹಾಗಾಗಿ ನನಗೆ ಆ ಒಂದು ಸ್ಥಿತಿಗೆ ಹೋದಾಗ ನನ್ನ ಕೈ ಹಿಡಿದಿದ್ದು ಯೋಗ. ಯೋಗ ಅಷ್ಟು ನನಗೆ ಆತ್ಮವಿಶ್ವಾಸ ಬರ್ತು, ಧೈರ್ಯ ಬರ್ತು. ಹಾಗಾಗಿ ಯೋಗದಲ್ಲಿ ನಾವು ಯೋಗ ಮಾಡ್ತಾ ನಮ್ಮ ಮನಸ್ಸನ್ನು ಚೇಂಜ್ ಮಾಡಬೇಕು. ಪರಮ ಪೂಜ್ಯ ಗುರು ಹೇಳಿದ್ರು, ಏನಂತ ಹೇಳಿದ್ರು, ಮನಸ್ಸು ಮಹಾತ್ಮ ಆಗಬೇಕು ಅಂತ. ಆ ಮಾತಿಗೆ ಒಂದು ಮುತ್ತನ್ನ ಜೋಡಿಸಿದಾಗ ಹೆಂಗಿರುತ್ತೋ ಹಂಗೆ ನಾನು ಈಗ 8 ದಿನದಿಂದ ಬರ್ತಾ ಇದ್ದೀನಿ. ನಾನು ಫಸ್ಟ್ನೇ ದಿನ ಬರಲಿಲ್ಲ. 8 ದಿನದಿಂದ ನಾನು ಯೋಗಾಸನ ಜೊತೆಗೆ ಚನ್ನಬಸಣ್ಣವ್ರನ್ನ ನಾನು ನೋಡ್ತಾ ಇರ್ತೀನಿ. ಯಾಕಂದರೆ ಅವರಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ ನಾವು ತಗೋಬೇಕು. ಆ ಪಾಸಿಟಿವ್ ಎನರ್ಜಿ ಅವರು ಓಡಾಡ್ತಾ ಹೇಳ್ತಾ ಇದ್ದರೆ ಬಸವಣ್ಣ ರಚನ ಮನಸ್ಸಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಅದು ಅನುಭವಿಸಿದ್ರೆ ಅದು ಒಂದು ಸುಖ ಅನಿಸುತ್ತೆ. ಅಷ್ಟು ಒಂದು ಚನ್ನಬಸಣ್ಣರಲ್ಲಿ ನಾನು ಕಾಣ್ತಾ ಇದ್ದೀನಿ. ಆಮೇಲೆ ಜೊತೆಗೆ ನಮ್ಮ ಸಮಿತಿಯಲ್ಲಿ ಲಲಿತ ಸಹಸ್ರನಾಮ, ಕುಂಕುಮಾರ್ಚನೆ, ಲಲಿತ ಸಹಸ್ರನಾಮ. ನಾವು ಮುಂಚೆ ಏನು ಅಂದ್ಕೊಂಡಿದ್ವಿ ಅಂದರೆ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಬರೀ ಪೂಜ್ಯರಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಸಮಿತಿಯಲ್ಲಿ ಶ್ರೀಚಕ್ರ ಕೊಟ್ಬಿಟ್ಟು ನಮ್ಮೆಲ್ಲರಲ್ಲೂ ಸಮಿತಿ ಕೈ ಬಳೆ ಹಾಕಬೇಕು. ಮೂಲ ಸಂಪನ್ಮೂಲನೇ ನಾವು ಮರ್ತಿರ್ತೀವಿ. ಕೈಗೆ ಬಳೆ ಹಾಕೊಳ್ಳೋದು, ಹಣೆ ಕುಂಕುಮ ಇಟ್ಕೊಳ್ಳೋದು, ಇವೆಲ್ಲ ನಾವು ಮರ್ತಿದ್ದನ್ನು ನಮ್ಮ ಸಮಿತಿ ಅದೆಲ್ಲ ನಮಗೆ ಜ್ಞಾಪಿಸ್ತಾ ಮಾಡ್ತಾ, ಅದ್ರ ಜೊತೆಗೆ ನಮಗೆ ಸಂಸ್ಕಾರವನ್ನು ಕಲಿಸ್ತಾ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ. ಹಾಗಾಗಿ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸ್ತು ನನಗೆ. 8 ದಿನ ಪರಮ ಪೂಜ್ಯರಲ್ಲಿ ಈ ಒಂದು ನಮ್ಮ ಗುರುಗಳು ಹೇಳ್ತಾರೆ, ನಮ್ಮ ಗುರುಗಳು ಪರಮ ಪೂಜ್ಯ ಯಾರು ನಾಗೇಂದ್ರ ಕುಮಾರ್ ಗುರುಗಳು ಅಂತ ನಮ್ಮ ಗುರುಗಳು. ನಾನು ಅವ್ರನ್ನ ಚನ್ನಬಸಣ್ಣವ್ರಿಗೆ ಕಾಣ್ತಾ ಇದ್ವಿ. ನಮಗೆ ಒಬ್ಬರು ಗುರು ಕೈ ಹಿಡಿದಾಗ ನಾವೆಲ್ಲ ಗುರು ಸಿಕ್ಕಾಗ ನಾವು ಅವರಲ್ಲಿ ಕಾಣಬೇಕು. ಆ ಒಂದು ಭಾವನೆ ನನ್ನಲ್ಲಿ ಬರಬೇಕು. ಅನಿಸಿಕೆ 1 ನಿಮಿಷ ಇರಲಿ ದಯಮಾಡಿ. ಆಯಿತು. ಹಾಗಾಗಿ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ. ಗುರುಗಳು ಹೇಳ್ತಾರೆ, ನಿಮಗೆ ಹಸುವಿನ ಜೊತೆಗೆ ಇದು ಹೇಳಬೇಕು, ಅದು ಜ್ಞಾನದ ಹಸು ಆಗಬೇಕು ಅಂತ ನನ್ನ ಒಂದು ಭಾವನೆ. ನಮಗೆ ಜ್ಞಾನದ ಹಸುವಾದಾಗ ಇಂಥ ಅವಕಾಶ ನಮಗೆ ಸಿಗ್ತವೆ ಅಂತ ಹೇಳ್ತಾ
ಎಲ್ರಿಗೂ ಶರಣಾರ್ಥಿ ಪರಮಪಾದ್ಯ ಗುರುಗಳಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ನಾನು ಮಾತನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಂಥ ಬಸವ ಪ್ರಭುಗೆ ನನಗೆ ಧನ್ಯವಾದ ತಿಳಿಸ್ತೇನೆ. ಹರಿದ ಎಲ್ಲರಿಗೂ ಶರಣಾರ್ಥಿಗಳು. ನಮಗೆ ಈ ಮುರುಘಾ ಮಠದಲ್ಲಿ ಯೋಗ ಕಾರ್ಯಕ್ರಮ ಪ್ರಾರಂಭವಾದಾಗಲಿದ್ದ ಇಲ್ಲೆಲ್ಲ ಜನಗಳು ಬಂದು ಒಳ್ಳೆಯ ಒಂದು ಯೋಗವನ್ನು ಕಲಿತು ಎಲ್ಲ ರೀತಿಯಲ್ಲಿ ಆರೋಗ್ಯವನ್ನು ಎಲ್ಲರೂ 90% ನಾವು ಆರೋಗ್ಯವನ್ನು ವೃದ್ಧಿಸ್ಕೊಂಡಿದ್ದೀವಿ. ಇದಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ವೈದ್ಯ ಚನ್ನಬಸವ ಸ್ವಾಮೀಜಿಯವರು ಮತ್ತು ಬಸವ ಪ್ರಭು ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟು ನಮ್ಮೆಲ್ಲರಿಗೆ ಆರೋಗ್ಯವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮಗೆ ಎಲ್ಲ ಆರೋಗ್ಯ ಕೂಡ ಯಶಸ್ವಿಯಾಗಿ ಸಕ್ಸಸ್ ಆಗಿದೆ. ಯಾಕೆಂದರೆ ಎಲ್ಲ ಕಾಯಿಲೆಗಳು ನಮ್ಮಿಂದ ದೂರವಾಗ್ತಾ ಇದ್ದಾವೆ. ಅದಕ್ಕೆ ಅವ್ರಿಗೆ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ. ಮತ್ತು ದೇವರು ನಮಗೆ ಎಲ್ಲರಿಗೂ ಅವರಿಂದ ನಾವೆಲ್ಲ ಆರೋಗ್ಯ ಚೆನ್ನಾಗಿ ವೃದ್ಧಿಸ್ಕೊಳ್ಳೋಣ, ಇವನ್ನೆಲ್ಲ ಮುಂದುವರಿಸ್ಕೊಂಡು ಹೋಗೋಣ ಅಂತೇಳಿ ನಾನು ಎರಡು ಮಾತು.